ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲಾಸ್ಟ್ ಟೈಮ್ ಪ್ರಭಾತಲ್ಲೆಲ್ಲ ಸಾರಿ ತೊಗೊಂಡಿದ್ದಲ್ಲ, ಅದನ್ನು ಸ್ಟಿಚ್ಚಿಗೆ ಇವತ್ತು ತೊಗೊಂಡು ಬಂದಿದ್ದೇನೆ. ನನ್ನ ಜೊತೆ ಯಕ್ಷಿತ ತೊಗೊಂಡಿದ್ಲಲ್ಲ ಸಾರಿ, ಅವಳು ಸಾರಿ ಸ್ಟಿಚ್ ಮಾಡಿಸಿ ಅವ್ರದ್ದು ಫಂಕ್ಷನ್ ಕೂಡ ಆಗಿ ಆಯಿತು. ನಾನು ಈಗ ಕೊಡ್ತಾ ಇದ್ದೆ ನೋಡಿ, ಇದೇ ಸಾರಿ ಇವತ್ತು ಸ್ಟಿಚ್ಚಿಗೆ ತಂದಿದ್ದೇನೆ. ನಮ್ಮದು ಟೈಲರ್ ಇಲ್ಲೇ ಪೊಳಲಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ಜೀವಿತ ಟೈಲರ್. ನಾನು ಅಲ್ಲೇ ಕೊಡೋದು ಯಾವಾಗಲೂ ಸಾರಿ ಸ್ಟಿಚ್ಚಿಗೆಲ್ಲ ಬ್ಲೌಸ್. ನನಗೆ ಇವರದ್ದು ಸರಿ ಆಗ್ತದೆ ಬ್ಲೌಸ್ ಸ್ಟಿಚ್ಚಿಂಗ್ ಎಲ್ಲ, ಅದಕ್ಕೆ ನಾನು ಇಲ್ಲೇ ಕೊಡೋದು ಯಾವಾಗಲೂ. ಇದು ನಾನು ಗ್ರೀನ್ ಬ್ಲೌಸ್ ಕೊಟ್ಟೆಲ್ಲ ಮೆಜರ್ಮೆಂಟ್ ಇದು, ಅದು ಕೂಡ ಇಲ್ಲೇ ಸ್ಟಿಚ್ ಮಾಡಿದವರು ನೋಡಿ. ಇಲ್ಲೇ ಬಸ್ ಸ್ಟ್ಯಾಂಡ್ ನೋಡಿ, ಕೆಳಗಡೆ ಆ ಕಡೆ ದೇವಸ್ಥಾನ. ಆಮೇಲೆ ಅಂಕಿತನಿಗೆ ಡ್ರೆಸ್ ತೊಗೊಳ್ಳಿಕ್ಕಿತ್ತಲ್ಲ, ಹಾಗಾಗಿ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ನನ್ನ ಹಸ್ಬೆಂಡಿಗೆ ಬೊಂಡ ಉಂಟಲ್ಲ ಸಿಯಾಳ, ಈಗೆಲ್ಲ ರೋಡ್ ಸೈಡಲ್ಲಿ ಸಿಯಾಳ ಎಲ್ಲ ಮಾರಲಿಕ್ಕೆ ಇರ್ತಾರೆ, ಸೆಕೆ ಅಲ್ವಾ ತುಂಬ, ಹಾಗಾಗಿ ಅವರೊಂದು ಸಿಯಾಳ ತೊಗೊಂಡ್ರು ಕುಡಿಲಿಕ್ಕೆ. ನಾನು ಯಕ್ಷಿತಾ, ನನ್ನ ಮಗಳು ಮತ್ತು ಲಿಯಾಂಶ್ ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರಿಗೆ. ಸ್ವಲ್ಪ ಪರ್ಚೇಸ್ ಇತ್ತು, ಅದು ಅಂಕಿತನಿಗೆ ಡ್ರೆಸ್ ಎಲ್ಲ ತೊಗೊಳ್ಳಿಲ್ಲ. ಮ್ಯಾಂಗ್ಳೂರಲ್ಲಿ ಜಯಲಕ್ಷ್ಮಿ ಉಂಟಲ್ಲ, ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ರೆಡಿಮೇಡ್ ಡ್ರೆಸ್ ಉಂಟಲ್ಲ, ತುಂಬ ಚಂದ ಉಂಟು. ಟಾಪ್ಸ್ ಡ್ರೆಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ, ಅಂದರೆ 4000 ಮೇಲೇ ಇರ್ತದೆ ಇಂಥದಕ್ಕೆಲ್ಲ. ಡ್ರೆಸ್ ಎಲ್ಲ ತುಂಬ ಚೆಂದ ಉಂಟು ನೋಡಿ. ಈ ಟೈಪಲ್ಲಿ ಕೂಡ ಇತ್ತು ನೋಡಿ, ಈ ರೀತಿ. ಆಮೇಲೆ ಈ ರೀತಿ ಲೆಹೆಂಗಾ ಟೈಪು, ನನ್ನ ಮಗಳಿಗೆ ಇಷ್ಟಲ್ಲಿ ಲೆಹೆಂಗಾ ಟೈಪಲ್ಲಿ ಉಂಟಲ್ಲ ನೋಡಿ, ಇದೆಲ್ಲ ಲೆಹೆಂಗಾ ಟೈಪು ರೆಡಿಮೇಡ್. ಅಂದರೆ ಫಿಟ್ಟಿಂಗ್ ಮಾಡಿದರೆ ಆಯಿತು, ಸ್ಟಿಚ್ ಮಾಡಲಿಕ್ಕೆ ಅಂತೆಲ್ಲ ರೆಡಿಯಾಗಿ ಬರ್ತದೆ ಇಂಥ ಡ್ರೆಸ್. ಇದರಲ್ಲಿ ಒಂದು ಡ್ರೆಸ್ ಇಲ್ಲೇ ಸೆಲೆಕ್ಟ್ ಮಾಡಿದ್ಲು, ಅವಳಿಗೆ ಇಷ್ಟ ಆಯಿತು ಒಂದು ಡ್ರೆಸ್, ಹಾಗಾಗಿ ಇಲ್ಲೇ ಒಂದು ಡ್ರೆಸ್ ತೊಗೊಂಡಿದ್ದೇವೆ. ಜಯಲಕ್ಷ್ಮಿಯಲ್ಲಿ ಶಾಪಿಂಗ್ ಮುಗಿಸಿ ಇಲ್ಲಿ ಅದರ ಪಕ್ಕದಲ್ಲೇ ಬಿಗ್ ಬಜಾರ್ ಉಂಟಲ್ವ, ಅಲ್ಲಿ ಬಂದಿದ್ದೇವೆ. ಬಿಗ್ ಬಜಾರಲ್ಲಿ ಒಂದು ಪಿಜ್ಜಾ ತಿನ್ನುವ ಅಂತ ಹೇಳಿ ಬಂದಿದ್ದೇವೆ. ಅಲ್ಲೇ ಹತ್ತಿರದಲ್ಲಿ ಇತ್ತಲ್ಲ, ಹಾಗಾಗಿ ಒಂದು ತಿಂದು ಹೋಗುವ ಅಂತೇಳಿ ಇಲ್ಲಿ ಪಿಜ್ಜಾ ಹಟ್ ಅಂತೇಳಿ ಉಂಟಲ್ಲ, ಅಲ್ಲಿ ಬಂದಿದ್ದೇವೆ ಈಗ. Lishu, Lishu, Lishu. ನಾವಿಲ್ಲಿ ಶೇಜ್ವಾನ್ ಚಿಕನ್ ಪಿಜ್ಜಾ ತೊಗೊಂಡದ್ದು, ಟೇಸ್ಟ್ ಒಳ್ಳೆಯದಿತ್ತು, ನನಗೆ ಇಷ್ಟ ಆಯಿತು. ಮತ್ತು ನಾವು ಸ್ಮಾಲ್ ಸೈಜ್ ತರಿಸಿದ್ದು, ನಮಗೆ ಸಾಕು 4 ಪೀಸ್. ಜಾಸ್ತಿ ತಿಂದರೆ ಕೂಡ ಅದು ಒಳ್ಳೆಯದಾಗೋದಿಲ್ಲ, ಹಾಗಾಗಿ ನಾವು ಒಂದೊಂದು ಪೀಸ್ ತಿಂದ್ವಿ. ಡಿಶು ಇಡುಂಡೆ ಸೂಪರೇ. ಇಲ್ಲಿ ಬಿಗ್ ಬಜಾರಲ್ಲಿ ಉಂಟಲ್ಲ, ಡ್ರೆಸ್ಸಿಗೆ ತುಂಬ ಆಫರ್ ಇತ್ತು. 299 ಟಾಪ್ಸ್ ಎಲ್ಲ ಇತ್ತು, ಕಾಟನ್ ಟಾಪ್ಸ್ ಚೆಂದ ಇತ್ತು ಕಲೆಕ್ಷನ್, ಆದರೆ ನಾವೇನು ತಗೊಳ್ಳಿಲ್ಲ. ಈ ಗ್ರೋಸರಿಗೆಲ್ಲ ತುಂಬಾ ಆಫರ್ ಇತ್ತು, ಆದರೆ ಡೇಟ್ ಸ್ವಲ್ಪ ನೋಡಿ ತೊಗೊಳ್ಬೇಕು. ಎಕ್ಸ್ಪೈರಿ ಡೇಟ್ ಇರ್ತದಲ್ವ, ಅದನ್ನು ಸ್ವಲ್ಪ ನೋಡಬೇಕು, ಡೈರೆಕ್ಟ್ ತೊಗೊಳ್ಬಾರ್ದು, ಸ್ವಲ್ಪ ನೋಡಿ ತೊಗೊಳ್ಬೇಕು. ಬಿಸ್ಕೆಟ್ಸ್ ಮತ್ತು ಕಾಲ್ಗೇಟ್ ಇದೆಲ್ಲ ತುಂಬ ಆಫರಲ್ಲಿ ಇತ್ತು. ನಾನಿಲ್ಲಿ ಒಂದು ಶಾವಿಗೆ ಸಿಗ್ತದಲ್ವ, ಶಾವಿಗೆ ಬಾತ್ ಮಾಡಲಿಕ್ಕೆ, ಅದೊಂದು ತೊಗೊಂಡೆ, ಮತ್ತೆಂತ ತೊಗೊಳ್ಳಿಲ್ಲ ಇಲ್ಲಿ.
ಇಲ್ಲಿ ಸಣ್ಣದೊಂದು ಶಾಪಿಂಗ್ ಮುಗಿಸಿದ್ವಿ. ಆಮೇಲೆ ನಮಗೆ ತೊಕ್ಕೊಟ್ಟಿಗೆ ಹೋಗ್ಲಿಕ್ಕಿತ್ತು. ಅದೇ ತೊಕ್ಕೊಟ್ಟಲ್ಲಿ ಆಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಶಾಪ್ ಉಂಟಲ್ಲ, ಅಲ್ಲಿ ಹೋಗ್ಲಿಕ್ಕಿತ್ತು. ಅಂದರೆ ವರ್ಷದ್ದು ಮತ್ತು ಲಿಯಾನ್ಶಿದು ಚೈನ್ ಉಂಟಲ್ಲ, ನೆಕ್ ಚೈನ್ ಗೋಲ್ಡಿದ್ದು, ಅದು ಎಕ್ಸ್ಚೇಂಜ್ ಮಾಡಲಿಕ್ಕಿತ್ತು. ಅದು ನಾವಿಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡದ್ದು. ಅದು KDM ಗೋಲ್ಡ್ ಆಗಿತ್ತು, 916 ಆಗಿರಲಿಲ್ಲ. ಹಾಗೆ ಅದಕ್ಕೆ ಬೇಡ, KDM ಗೋಲ್ಡ್ ಸುಮ್ಮನೆ ಅಲ್ವ ಯಾಕೆ ಇಟ್ಕೊಂಡು, ಮತ್ತು ಅದಕ್ಕೆ ವ್ಯಾಲ್ಯೂಯೇಷನ್ ಕೂಡ ಕಮ್ಮಿ ಆಗ್ತದೆ, ಅದಕ್ಕೆ ಅದನ್ನೊಂದು ಚೇಂಜ್ ಮಾಡಿ ಬರುವ ಅಂತೇಳಿ ನಾವೀಗ ತೊಕ್ಕೊಟ್ಟಿಗೆ ಬಂದಿದ್ದೇವೆ. ನೋಡಿ ಇಲ್ಲಿ ರೋಡಲ್ಲಿ ಹೋಗುವಾಗಲೇ ಸಿಗ್ತದೆ ನಿಮಗೆ. ನೋಡಿ ಇದೆ ಆಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಶಾಪ್, ರೋಡ್ ಸೈಡಲ್ಲೇ ಉಂಟು ನೋಡಿ. ನಾವು ಇಲ್ಲಿ ಈಗ ಹೋಗ್ತಾ ಇಲ್ಲ, ಪಕ್ಕದಲ್ಲಿ ಹೋಟೆಲ್ ಉಂಟಲ್ಲಿ ಊಟ ಮಾಡಿ ಹೋಗುವ ಅಂತ ಹೇಳಿ. ನೋಡಿ ಇದು ನೇತಾಜಿ ಹಾಸ್ಪಿಟಲ್. ನೇತಾಜಿ ಹಾಸ್ಪಿಟಲ್ ಪಕ್ಕದಲ್ಲೇ ಉಂಟು ಆಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ನಾವಿಲ್ಲಿ ತನು ಅಂತ ಹೋಟೆಲ್ ಉಂಟು, ಇಲ್ಲಿ ಊಟ ಮಾಡಿ ಹೋಗುವ ಅಂಥೇಳಿ ಇಲ್ಲಿಗೆ ಬಂದಿದ್ದೇವೆ ಹೋಟೆಲಿಗೆ. ಇಲ್ಲಿ ಮೀನು ತವಾ ಫ್ರೈ ಮಾಡ್ತಾಯಿದ್ರು, ಅದರ ಪರಿಮಳಕ್ಕೇ ಜನ ಊಟಕ್ಕೆ ಬರ್ತಾರೆ. ಅಂದರೆ ರೋಡ್ ಸೈಡಲ್ಲಿ ಮೀನು ಫ್ರೈ ಮಾಡ್ತಾಯಿದ್ರು ಉಂಟಲ್ಲ, ಅದು ಗಾಳಿಗೆಲ್ಲ ಸ್ಪ್ರೆಡ್ ಆಗ್ತದೆ, ಆ ಪರಿಮಳಕ್ಕೇ ಹಸಿವು ಜೋರಾಗ್ತದೆ. ನಾವು ಕಡೆ ಈಗ ಊಟ ಮಾಡಲಿಕ್ಕೆ ಬಂದಿದ್ದೇವೆ. ಈ ಹೋಟೆಲಲ್ಲಿ ಉಂಟಲ್ಲ ಬಾಳೆ ಎಲೆಯಲ್ಲಿ ಹಾಕ್ತಾರೆ ಊಟ, ನನಗೆ ಅದೇ ಇಷ್ಟ. ನನಗೆ ಹೋಟೆಲಲ್ಲಿ ಉಂಟಲ್ಲ ಪ್ಲೇಟಲ್ಲಿ ಊಟ ಕೊಟ್ಟರೆ ಅಷ್ಟು ಇಷ್ಟ ಆಗೋದಿಲ್ಲ, ಪ್ಲೇಟಲ್ಲಿ ಊಟ ಮಾಡಲಿಕ್ಕೆ. ಅದಕ್ಕೆ ನನಗೆ ಬಾಳೆ ಎಲೆಯಲ್ಲಿ ಊಟ ಇದ್ದರೆ ನಾನು ಆ ಹೋಟೆಲಿಗೆ ಹೋಗ್ತೇನೆ. ಹಾಗೆ ನಾವು ಹೀಗೆ ರೈಸೇ ಐಟಮ್ ತೊಗೊಂಡದ್ದು, ಅಂದರೆ ಸೆಕೆ ಅಲ್ವಾ, ಸೆಕೆಗೆ ಬಿರಿಯಾನಿ ಎಲ್ಲ ತಿಂದರೆ ಉಂಟಲ್ಲ ಮತ್ತೆ ಬಾಯಾರಿಕೆ ಆಗ್ತದೆ, ಎಷ್ಟು ನೀರು ಕುಡಿದ್ರಿಲ್ಲ. ಅದಕ್ಕೆ ನಾವು ಊಟವೇ ತೊಗೊಂಡದ್ದು. ಆಮೇಲೆ ಚಿಕನ್ ಪೆಪ್ಪರ್ ಚಿಲ್ಲಿ ತೊಗೊಂಡಿದ್ದೇವೆ 1 ಪ್ಲೇಟ್, ಅದನ್ನೇ ನಾವು ಶೇರ್ ಮಾಡಿ ತಿಂತೇವೆ ಈಗ. ಊಟ ಒಳ್ಳೆದಿತ್ತು. ಇಲ್ಲಿ ಊಟ ಮಾಡಿದ್ರುಂಟಲ್ಲ ಹೊಟ್ಟೆ ತುಂಬಿದಾಗೆ ಆಗುದಿಲ್ಲ, ಅಂದರೆ ಸೋಡಾ ಪುಡಿ ಎಲ್ಲ ಹಾಕಿ ಮಾಡಿದರೆ ಉಂಟಲ್ಲ ಅದು ಹೊಟ್ಟೆ ಉಬ್ಬರದಾಗೆ ಆಗ್ತದಲ್ಲ. ಇಲ್ಲಿ ಊಟ ಮಾಡಿದರೆ ಅಷ್ಟೇನು ನಿಮಗೆ ಇದಾಗೋದಿಲ್ಲ, ಮನೆಯಲ್ಲಿ ಊಟ ಮಾಡಿದ ಹಾಗೆ ಆಗ್ತದೆ. ನಮಗೆ ಇಲ್ಲಿದ್ದು ಊಟ ಇಷ್ಟ ಆಯಿತು. ಈಗ ಇಲ್ಲಿ ಶಾಪಿಗೆ ಬಂದ್ವಿ ನಾವು, ಗೋಲ್ಡ್ ಶಾಪಿಗೆ. ಇಲ್ಲಿ ಲಿಶುಗೆ ಬಂದ ತಕ್ಷಣ ಒಂದು ಬಲೂನ್ ಸಿಕ್ಕಿತು, ಅವನು ಅದರಲ್ಲಿ ಆಟ ಆಡಿಕೊಂಡು ಬ್ಯುಸಿ ಆದ. ಮಕ್ಕಳನ್ನು ಕರ್ಕೊಂಡು ಹೋದರೆ ಶಾಪಿಂಗಿಗೆಲ್ಲ ಸ್ವಲ್ಪ ಕಷ್ಟ, ಅಂದರೆ ಮಕ್ಕಳು ಬಿಡೋದಿಲ್ಲ ಅಲ್ಲ. ಹಾಗಾಗಿ ಇವತ್ತು ಅದರಲ್ಲಿ ಅಂಚಿಗೆ ಇವತ್ತು ಬಾಲ್ ಎಲ್ಲ ಸಿಕ್ಕಿದೆ, ಹಾಗಾಗಿ ಆಟ ಆಡ್ತಾ ಇದ್ದಾನೆ. ನೋಡಿ ಇದೆ ಬಾಯ್ಸ್ ಇದು ನೆಕ್ ಚೈನ್, ನಾನು ಕೂಡ ಇದರಲ್ಲಿ ತೊಗೊಂಡೆ ನೋಡಿ. ಇದು ನಾನು ತೊಗೊಂಡದ್ದು. ಇನ್ನೊಂದು ಅದೇ ರೀತಿಯಲ್ಲಿ ಸ್ವಲ್ಪ ಚೇಂಜಲ್ಲಿ ಯಕ್ಷಿತ ತೊಗೊಂಡದ್ದು, ಅಂದರೆ ನಮ್ಮದು ಓಲ್ಡ್ ಗೋಲ್ಡ್ ಕೊಟ್ಟು ತೊಗೊಂಡದ್ದು ನೋಡಿ. ನನ್ನ ಮಗಂದು ಚೈನ್ ಇತ್ತು, ಬ್ಯಾಸ್ಲೆಟ್ ಇತ್ತು, ಹಾಗೆಯೇ ಸಣ್ಣದೊಂದು ರಿಂಗ್ ಇತ್ತು. ಅಂದರೆ ಬ್ಯಾಸ್ಲೆಟ್ ಸಣ್ಣ ಮಗು ಇರುವಾಗ ತೊಗೊಂಡಿರುವಂಥ ಬ್ಯಾಸ್ಲೆಟ್ ಒಂದು, ಈಗ ಅವನ ಕೈಗೆ ಆಗ್ತಿರ್ಲಿಲ್ಲ ಅದು, ಅದನ್ನೆಲ್ಲ ಕೊಟ್ಟು ನಾನು ತೊಗೊಂಡದ್ದು. ಅವಳು ಕೂಡ ಹಾಗೆಯೇ, ಅವಳಿಗೆ ಕೂಡ ಗಿಫ್ಟಿಗೆ ಬಂದಿರ್ತದಲ್ಲ ಫಿಂಗರ್ ರಿಂಗ್ ಮಕ್ಕಳದು, ಅದು ಮತ್ತು ಒಂದು ಚೈನ್ ಕೊಟ್ಟಿದ್ದಾಳೆ. ಅವಳು ಈ ಚೈನ್ ತೊಗೊಂಡು ನೋಡಿ, ನಾನೀಗ ಕೈಯಲ್ಲಿ ನೋಡ್ತಾ ಇದ್ದೇನಲ್ಲ, ಈ ಚೈನ್ ಇದಲ್ಲ, ಇದೇ ಟೈಪಿದ್ದು ಇನ್ನೊಂದು ತೊಗೊಂಡಿದ್ದಾಳೆ ಅವಳು. ನಾನೀಗ ತೋರಿಸಿದ್ದಲ್ಲ ಕೈಯಲ್ಲಿ, ಅದು 4 ಗ್ರಾಮ್ ಇತ್ತು. ಅವಳು ಅದೇ ಚೈನನ್ನು 8 ಗ್ರಾಮಲ್ಲಿ ಒಂದು ಚೈನ್ ಇತ್ತು, ಅದು ತೊಗೊಂಡಿದ್ದಾಳೆ. ಅದರ 4 ಗ್ರಾಮಿನ ಪಕ್ಕದಲ್ಲಿ ಒಂದು ಚೈನ್ ಉಂಟಲ್ಲ, ಸೇಮ್ ಡಿಸೈನಲ್ಲಿ ಸ್ವಲ್ಪ ಚೇಂಜ್, ಅದು ನಾನು ತೊಗೊಂಡದ್ದು ನನ್ನ ಮಗನಿಗೆ. ಇದು ನಂದು ನೆಕ್ಲೆಸ್ ಅಲ್ಲ, ನೆಕ್ಲೆಸ್ಗಿಂತ ಸ್ವಲ್ಪ ಉದ್ದ 3/4 ಚೈನ್ ಬರ್ತದಲ್ಲ ಅದು. ಇದ್ರದ್ದು ಪೆಂಡೆಂಟ್ ಇಷ್ಟ ನನಗೆ, ಅದ್ರ ಸೈಡ್ ಚೈನ್ ಉಂಟಲ್ಲ ಅದು ಚುಚ್ಚುತ್ತದೆ ನಮಗೆ ನೆಕ್ಕಿಗೆ, ಅದನ್ನು ಚೇಂಜ್ ಮಾಡುವಂಥೇಳಿ ಇದು ನೋಡಿದ್ದೇನೆ. ಇದು ನಕಾಶ ಗೋಲ್ಡು, ನಕಾಶ ಡಿಸೈನಲ್ಲಿ, ಆದರೆ ಅದು ವೆಯ್ಟ್ ಸೇಮ್ ಉಂಟು, ಆದರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಅದೆಲ್ಲ ಸೇರಿ ನಾನು ಹಾಕಬೇಕಾಗ್ತದೆ. 18,000 ತನಕ ಹಾಕಲಿಕ್ಕೆ ಸಿಕ್ಕಿತ್ತು. ಹಾಗಾಗಿ ನಾನೀಗ ಸದ್ಯಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡಲಿಲ್ಲ. ನನಗೆ ಇದು ಡಿಸೈನ್ ಕೂಡ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ಕೀಮಿಗೆಲ್ಲ ಸೇರಿ, ಇಲ್ಲಿ ಗೋಲ್ಡ್ ಸ್ಕೀಮ್ ಕೂಡ ಉಂಟು, ಗೋಲ್ಡ್ ಸ್ಕೀಮ್ಗೆ ಸೇರಿ ಮತ್ತೆ ತೊಗೊಳ್ಳುವ ಅಂತ ಹೇಳಿ ನಾನು ಈಗ ತೊಗೊಳ್ಳಿಲ್ಲ. ನಾನು ಜಸ್ಟ್ ನೋಡುವ ಅಂತೇಳಿ ತೊಗೊಂಡು ಬಂದದ್ದು, ಸಿಕ್ಕಿದ್ರೆ ತೊಗೊಂಡು ಬರುವ ಅಂತ ಹೇಳಿ.
ನನಗೆ ಅದಕ್ಕೆ ಸಿಗಲಿಲ್ಲ, ಆದರೆ ನನಗೆ ಇಷ್ಟ ಆಯಿತು ಈ ಡಿಸೈನ್, ಅದಕ್ಕೆ ಫೋಟೋ ಎಲ್ಲ ತೆಗೆದು ಇಟ್ಟಿದ್ದೇನೆ, ನೆಕ್ಸ್ಟ್ ಟೈಮ್ ತಗೊಳ್ಳುವ ಅಂತ ಹೇಳಿ. ನೋಡಿ ಇದು ಬಳೆ, ನೋಡಿ ಇದು ಬಳೆ ಉಂಟಲ್ಲ ಅವ್ರ ಕೈಯಲ್ಲಿ ಉಂಟಿದ್ದು 1 ಪವನಲ್ಲಿ ಎಷ್ಟು ಚಂದ ಉಂಟಲ್ಲ ಡಿಸೈನ್. 1 ಪವನಿಗೆ ಡಿಸೈನ್ ನೋಡಿ ಯಕ್ಷಿತನ ಕೈಯಲ್ಲಿ ಉಂಟು ಈಗ. 1 ಪವನಿಗೆ ಎಷ್ಟು ಚಂದದ ಡಿಸೈನ್ ನೋಡಿ. ಫಸ್ಟ್ ಒನ್ ಬಳೆ, ಸೆಕೆಂಡ್ ಒನ್ ಇದು 1.5 ಪವನ್ ಉಂಟು ನೋಡಿ. ಇದು ಮೇಲಿದ್ದು ನೆಕ್ ಚೈನ್ ಉಂಟಲ್ಲ, ಇದು 2 ಪವನ್ ಉಂಟು, ಅದು ಕೂಡ ಚಂದ ಉಂಟು ಡಿಸೈನ್ ನೋಡಿ. ಇದು ಸೈಡಿಗೆ ಮೆರೂನ್ ಸ್ಟೋನ್ ಹಾಕಿದಾರಲ್ಲ, ಅದು ಕುತ್ತಿಗೆಗೆ ಚಂದ ಕಾಣ್ತಿದೆ ಒಂದು ನೆಕ್ಲೆಸ್ ಹಾಕಿದರೆ ನೋಡಿ. ಹಾಗೆಯೇ ಇದು ಕೂಡ ಅದೇ ನಕಾಶ ಬೋರ್ಡಲ್ಲೇ ಇರೋದು. ಯಾರಿಗಾದರೂ ಬೇಕಿದ್ರೆ ನೋಡಿ, ಡಿಸೈನ್ಸ್ ಎಲ್ಲ ಹೀಗೆ ಉಂಟು. ಆಮೇಲೆ ಇದು ಉಂಟಲ್ಲ, ಯಕ್ಷಿತಾ ತೋರಿಸ್ತಾ ಇದ್ದಾಳೆ ಕೈಯಲ್ಲಿ ನೋಡಿ, ಇದು ಅದರಲ್ಲಿ 4 ಪವನ್ ಉಂಟು, ಅದು ಕೂಡ ಒಳ್ಳೆಯದಿತ್ತು ಡಿಸೈನು. ನಾನು ಇದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಮೊನ್ನೆ ಹಾಕಿದ್ದೇನೆ, ನಕಾಶ ಗೋಲ್ಡ್ ನೆಕ್ಲೆಸ್ ಅದೆಲ್ಲ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೇನೆ. ಇದರಲ್ಲಿ ಸುಮ್ಮನೆ ಹೀಗೆ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ. ಇದೇ 4 ಪವನ್ ಉಂಟು ಇದರಲ್ಲಿ. ಇದು ಕೂಡ ಚಂದ ಕಾಣ್ತದೆ. ಇದು ಒಂದೇ ಪೀಸ್ನೇ ನಾವು ಹಾಕಬೇಕು ಕುತ್ತಿಗೆಗೆ. ಹಾಗೆಯೇ ಸಣ್ಣ ಮಕ್ಕಳದ್ದು ನೋಡಿ ಬ್ಯಾಂಗಲ್ಸ್, ಇದರಲ್ಲಿ ಕೂಡ ವೆರೈಟಿ ಬ್ಯಾಂಗಲ್ಸ್ ಉಂಟು. ಇದು ಕೂಡ ನಾನು ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದೇನೆ, ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೇನೆ ಇದರಲ್ಲಿ. ಹಾಗೆಯೇ ಮಕ್ಕಳಿಗೆ ಬ್ಯಾಸ್ಲೈಟ್ ನೋಡಿ, ಇದು ಕೂಡ ಹಾಗೆಯೇ 1 ಗ್ರಾಮ್ 1.5 ಗ್ರಾಮ್ಗೆಲ್ಲ ಉಂಟು ಇದು ಬ್ಯಾಸ್ಲೈಟ್ ಕೂಡ. ಹಾಗೆಯೇ ಕರಿಮಣಿ ಚೈನ್ ಉಂಟಲ್ಲ, ಅದರಲ್ಲಿ ಕೂಡ ಬ್ಯಾಸ್ಲೈಟ್ ನಿಮಗೆ ಕಮ್ಮಿ ಗ್ರಾಮಲ್ಲಿ ಸಿಗ್ತದೆ, 1 ಗ್ರಾಮಿಗೆಲ್ಲ ಸಿಗ್ತದೆ ಅದು ಕೂಡ ನೋಡಿ. ಈಗ ನೆಕ್ಸ್ಟ್ ಹಾಕ್ತೇನೆ. ಮೊನ್ನೆಯ ವೀಡಿಯೋದಲ್ಲಿ ಉಂಟು, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದೆ ನೋಡಿದ್ದೆ. ಯಾರಿಗಾದರೂ ಬೇಕಿದ್ರೆ ಬಂದು ವಿಸಿಟ್ ಮಾಡ್ಬೋದು. ಹಲೋ ವಿವೇಸ್, ಆಸಿಫ್ ಮಾಳಿಗ ಆ್ಯಂಟಿ ಗೋಲ್ಡ್, ನಮ್ಮ ಮಂಗಳೂರು ನಿಮ್ಮ ಆ್ಯಂಟಿ ಗೋಲ್ಡ್. ಓಕೆ, ನಮ್ಮ ಸ್ಪೆಷಲ್ ಅದು ಯಾವುದು, ನಮ್ಮ ಮಂಗಳೂರು ನಿಮ್ಮ ಆ್ಯಂಟಿ ಗೋಲ್ಡ್. ಹೇಗೆ ಕಲೆಕ್ಷನ್ಸ್ ಎಲ್ಲ ಹೇಗೆ ಇರುತ್ತೆ? ತುಂಬ ಚಂದ ಉಂಟು. ಥ್ಯಾಂಕ್ ಯು. ನಮ್ಮ ರಂಜಾನ್ ಸ್ಪೆಷಲ್ ಗಿಫ್ಟ್ ಎಲ್ಲ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಬನ್ನಿ. ಥ್ಯಾಂಕ್ ಯು. ಇದು ರಂಜಾನ್ ಗಿಫ್ಟ್. ಓಕೆ, ನಮ್ಮ ಮಗಕ್ಕೊಂದು ಗಿಫ್ಟ್ ಇದೆ. ಇದು ಮಗಕ್ಕೊಂದು ಗಿಫ್ಟ್ ಕೊಡಿ ನಮ್ಮದು. ಇದು ಇಲ್ಲಿ ನೋಡು. ಇದು എന്നാ ഓക്കെ. താങ്ക് യു ചെല്ലി ചിക്കൻ. യെസ്, ഓക്കെ. അപ്പോൾ നമ്മളെ ಅಕ್ಕ ಚಾನಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾವುದು ಬೇಕಂತ ಅಲ್ವಾ, ಯಾವುದು ಡಿಫ್ರೆಂಟ್ ಬೇಕಂತ, ಮತ್ತು ಯಾವುದು ಏನು ಇದಂತ ಅದು ಕಮೆಂಟ್ ಹತ್ರ ಹೇಳಿ. ಅದು ಎಯ್ದು കൊടുക്കുന്ന എങ്ങനെ ചെല്ലല്ലേ? എഴുതുന്ന എങ്ങനെ പറയില്ലേ? ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಬರೀಕೊಳ್ಳಿ. ಓಕೆ, ಹೌದು. ಕನ್ನಡ ಸ್ವಲ್ಪ ಮಾತಾಡೋದು. ನಮ್ಮ ಕಲೆಕ್ಷನ್ ಇಷ್ಟ ಆದರೆ ಬನ್ನಿ, ವಿಸಿಟ್ ಮಾಡಿ. ತುಂಬ ಅಲ್ಲ ಮೇಕಿಂಗ್ ಮಜೂರಿ ತುಂಬ ಕಡಿಮೆ ಇದೆ ಇಲ್ಲಿ, ಮತ್ತು ಫುಲ್ ಒಂದು ಕಂಪೇರ್ ಮಾಡಿ ಇಲ್ಲಿ ಬನ್ನಿ, ಆದರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೈಸ್ ಡೇ. ಓಕೆ ಮ್ಯಾಮ್. ಹಾಗೇನೆ ಇಲ್ಲಿ ಚೈನ್ ಎಕ್ಸ್ಚೇಂಜ್ ಮಾಡಿ ಈಗ ಮನೆ ಕಡೆ ಹೊರಟಿದ್ದೇವೆ. ಹಾಗೆ ಇವತ್ತಿನ ದಿನ ಫುಲ್ ಡೇ ಶಾಪಿಂಗಲ್ಲೇ ಹೋಯಿತು. ಶಾಪಿಂಗ್ ಏನು ಅಷ್ಟೇನು ಶಾಪಿಂಗ್ ಮಾಡಲಿಲ್ಲ. ನನ್ನ ಮಗಳಿಗೊಂದು ಡ್ರೆಸ್ ಹಾಗೆ ಮಕ್ಕಳದ್ದು ಚೈನ್ ಎಕ್ಸ್ಚೇಂಜ್ ಮಾಡಿದಷ್ಟೇ, ನಾವೇನು ಶಾಪಿಂಗ್ ಮಾಡಲಿಲ್ಲ ಇವತ್ತು. ಇದು ನೋಡಿ, ಸ್ಟೇಟ್ ಬ್ಯಾಂಕಲ್ಲಿ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಣಮೀನು ಮಾರ್ಕೆಟ್, ಹಸಿ ಮೀನು ಮಾರ್ಕೆಟ್ ಉಂಟು. ಇದು ಒಣಮೀನು ಮಾರ್ಕೆಟಿನ ಬ್ಯಾಕ್ ಸೈಡಲ್ಲಿ ನೋಡಿ, ಒಣಮೀನನ್ನು ಎಷ್ಟು ಚಂದ ಒಣಗಲಿಕ್ಕೆ ಹಾಕಿದ್ದಾರೆ ನೋಡಿ ಅಂತೆ. ಅಂದರೆ ತುಂಬ ಬಿಸಿಲುಂಟಲ್ಲ, ಬಿಸಿಲಿಗೆ ಒಣಗಲಿಕ್ಕೆ ಹಾಕ್ತಾರೆ ಇಲ್ಲೇ ಪಕ್ಕದಲ್ಲಿ. ಅವರಿಗೆ ನೋಡಿಕೊಂಡು ಇಲ್ಲಿ ಸೇಲ್ ಕೂಡ ಮಾಡ್ತಾರೆ, ಹಾಗೆಯೇ ಇದನ್ನು ಒಣಗಿಸ್ತಾನೂ ಇರ್ತಾರೆ ನೋಡಿ. ಇದು ನಮ್ಮದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ.